ನಮಸ್ಕಾರ. ಮುಖ್ಯ ಪ್ರಾಣಬಂಧವನಿಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ಸಂಚಿಕೆಗೆ ನಾನು ಆಯ್ದುಕೊಂಡದ್ದು ಒಬ್ಬ ಹನುಮಂತ ದೇವರು. ತೆಲಂಗಾಣ ರಾಜ್ಯದಲ್ಲಿ ನಿಜಾಮಾಬಾದ್ ಜಿಲ್ಲೆಯಲ್ಲಿ ನೆಲೆ ನಿಂತಿರುವಂಥ ಒಬ್ಬ ಹನುಮಂತ ದೇವರು. ಸಾರಂಗಪುರ ಅಂತ ಒಂದು ಗ್ರಾಮ, ಅಲ್ಲಿ ಒಂದು ಕಾಲಕ್ಕೆ ಮಹಾರಾಜರು ಆಳ್ತಿದ್ದಂಥ ಕಾಲದಲ್ಲಿ ಸಾರಂಗಪುರ ಅಂತ ಒಂದು ಗ್ರಾಮ, ಈಗಲೂ ಹಾಗೆ ಕರೀತಾರೆ. ಅಲ್ಲಿ ನೆಲೆ ನಿಂತಹ ಹನುಮಂತ ದೇವರು ವಿಶೇಷತೆ ಏನು ಅಂದರೆ, ಸಮರ್ಥ ರಾಮದಾಸರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ನಾವು ಸಾಮಾನ್ಯವಾಗಿ ಸಮರ್ಥ ರಾಮದಾಸರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಶಿವಾಜಿ ಮಹಾರಾಜರು ಹೋಗ್ತಿದ್ರೋ ಆ ಒಂದು ಕ್ಷೇತ್ರಗಳಲ್ಲಿ ರಾಮದಾಸರು ಸಂಚಾರ ಮಾಡ್ತಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಾಕಷ್ಟು ಆಂಜನೇಯ ಮೂರ್ತಿಗಳನ್ನು. ಅದನ್ನು ಕೇಳ್ತೀವಿ. ಆದರೆ ಇದು ಹೈದರಾಬಾದ್ನ ಹತ್ತಿರ ಅಂದರೆ ನಿಜಾಮಾಬಾದ್ ಅಲ್ಲಿ ಮಾಡಿದಂಥದ್ದು ಒಂದು ಮೂರ್ತಿ. ಏನಪ್ಪ ಅಂದರೆ, ಅಲ್ಲಿ ರಾಜರ ಆಳ್ವಿಕೆ ಇದ್ದ ಕಾಲದೊಳಗೆ ಭೀಕರವಾದ ಬರಗಾಲ ಬಂತಂತ. ಎಷ್ಟು ದಿವಸ ಆದರೂ ಬರಗಾಲ ಹೋಗಲಿಲ್ಲ. ಜನ ಎಲ್ಲ ಪಾಪ ಕಂಗಾಲಾಗಿಬಿಟ್ರು. ಹೋಗಿ ರಾಜರನ್ನು ಭೇಟಿಯಾಗಿ ಕೇಳಿದ್ರಂತ, ಸ್ವಾಮಿ ಮತ್ತು ಇದಕ್ಕೇನು ಮಾಡಬೇಕು ಅಂತ. ಆವಾಗ ಅವರು ಅಲ್ಲಿದ್ದ ಒಬ್ಬ ಹಿರಿಯ ಅರ್ಚಕರನ್ನು ಕರೆದು ಅವ್ರಿಗೆ ಹೇಳಿದ್ರಂತ, ಯಾಗಗಳನ್ನು ಮಾಡಿರಿ, ಹೋಮಗಳನ್ನು ಮಾಡಿರಿ, ಅದರಿಂದ ಮಳೆ ಬರಬಹುದು, ವರುಣ ಕೃಪೆ ಮಾಡಬಹುದು ಅಂತ. ಆದರೆ ರಾಜರು ಹೇಳಿದ್ರಂತ, ನೀವು ಯಾಗಗಳನ್ನು ಮಾಡಿದ ಮೇಲೆ ಮಳೆ ಬರಲಿಕ್ಕೇ ಬೇಕು, ಬರಲಿಲ್ಲ ಅಂದ್ರೆ ನಿಮಗೆ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಅರ್ಚಕರಿಗೆ ಒಂದು ವಾರ್ನಿಂಗ್ ಕೊಟ್ಟರು. ಆವಾಗ ಅವ್ರ ಪಾಪ ಗಾಬರಿ ಆದರಂತ ಅರ್ಚಕರು. ಒಂದು ಅಡವಿ ಒಳಗೆ ಹೋಗಿ ತಪಸ್ಸಿಗೆ ಕೂತ್ರಂತೆ. ಅದೇ ಟೈಮ್ನಲ್ಲಿ ರಾಮದಾಸರು ಅಲ್ಲಿ ಹೋಗ್ತಾ ಇದ್ರು. ಅವರಿಗೆ ಸ್ವಪ್ನ ಆಯ್ತಂತ, ಇಲ್ಲ ನೀನು ನನ್ನ ಮೂರ್ತಿಯನ್ನು ಇಂಥ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲೆಲ್ಲ ಒಳ್ಳೆಯ ಸುಭಿಕ್ಷ ಕಾಲ ಬರ್ತದೆ ಅಂತ. ಆವಾಗ ರಾಮದಾಸರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ರಾಮದಾಸರು ಅನ್ನೋದಕ್ಕೆ ದೊಡ್ಡ ಕುರುಹು ಏನಪ್ಪ ಅಂತಂದ್ರೆ, ಕೇಸರಿ ಬಣ್ಣ. ರಾಮದಾಸರ ಮೂರ್ತಿ ಸಾಮಾನ್ಯವಾಗಿ ಕೇಸರಿ ಬಣ್ಣ, ಪಾರ್ಶ್ವಮುಖ, ಒಂದು ಕಣ್ಣು ಕಾಣಿಸ್ತದೆ, ಪುಟ್ಟದಾದ ಮೂರ್ತಿ. ಆಮೇಲೆ ಹಾರುವ ಭಂಗಿ ಅವರದು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಅಂಥ ಭಂಗಿ ಇಲ್ಲಿ ಕಾಣಿಸ್ತದೆ. ಪುಟ್ಟದಾದ ಮೂರ್ತಿ, ಬಹಳ ಜಾಗೃತ ಮೂರ್ತಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ 8ರಿಂದ 10 ದೇವಾಲಯಗಳು, ಆಮೇಲೆ ಬೇರೆ ಸಾಧಕರ ಅಂದ್ರೆ ತಪಸ್ವಿಗಳ ಸಮಾಧಿಯಲ್ಲಿ ಸಿಗುತ್ತವೆ ನಮಗೆ. ಅಂದ್ರೆ ಆ ಸಮಾಧಿ ಅಂತಂದ್ರೆ ಅದು ಸಮಾಧಿನೇ ಅಲ್ಲ, ಸಮಾಧಿ ರೂಪದೊಳಗೆ ಪುಟ್ಟ ಮಂದಿರಗಳು. ಅಂದ್ರೆ ಅವ್ರ ದರ್ಶನ ಆಗ್ತದೆ ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಂತ ಹೇಳ್ತಾರೆ. ಬೇರೆ ದೇವಾಲಯಗಳು, ಈ ಸಮಾಧಿಗಳು ಬಹಳ ವಿಶೇಷತೆಯನ್ನು ಈ ಒಂದು ಪ್ರದೇಶಕ್ಕೆ ತಂದಿವೆ. ಪ್ರಶಾಂತವಾದಂಥ, ಬಹಳ ಸುಂದರವಾದಂಥ ಒಂದು ಪರಿಸರ. ಹನುಮ ಜಯಂತಿ, ಹನುಮದ್ ವ್ರತ ಇಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಡ್ತಾರಂತ, ಲಕ್ಷಗಟ್ಟಲೆ ಜನ ಬರ್ತಾರಂತ ಹೇಳ್ತಾರೆ. ಇಂತಹ ಒಬ್ಬ ಹನುಮಂತ ದೇವರು, ರಾಮದಾಸರ ಈ ಹನುಮಂತ ದೇವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇನ್ನೊಂದು ಸಲ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗ.